ಇನ್ನು ಭರ್ತಿಯಾದಂತಹ ಕೆಆರ್ಎಸ್ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಬಾಗಿನವನ್ನು ಅರ್ಪಿಸುತ್ತಾರೆ. 11:30 ಸಂದರ್ಭದಲ್ಲಿ 93 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಭರ್ತಿಯಾಗಿದೆ. ಬಾಗಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ಕೆಆರ್ಎಸ್ ಡ್ಯಾಮ್ ಒಂದು ರೀತಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇದೆ ಕನ್ನಂಬಾಡಿ ಕಟ್ಟೆ. ಹಸಿರು ತೋರಣಗಳ ಹೂಗಳ ಮೂಲಕ ಡ್ಯಾಮ್ ಬಳಿ ಅಲಂಕಾರ ಮಾಡಿದ್ದಾರೆ. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಬಾಗಿನ ಪೂಜಾ ಕೈಂಕರ್ಯ ಬೆಳಗ್ಗೆ 11:30ಕ್ಕೆ ಸಲ್ಲುವ ಶುಭ ಅಭಿಜಿನ್ ಮುಹೂರ್ತದಲ್ಲಿ ಸಿಎಂ ಬಾಗಿನವನ್ನು ಅರ್ಪಿಸಿದರು. ಅಲ್ಲಿಗೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಅಂತಕ್ಕಂಥ ಹೆಗ್ಗಳಿಕೆ ಮುಖ್ಯಮಂತ್ರಿಗಳಿಗೂ ಕೂಡ ಆಗುತ್ತೆ. ಎಲ್ಲ ತಯಾರಿಯಾಗಿದೆ. 40 ಜೊತೆ ಮೊರದ ಬಾಗಿನವನ್ನು ರೆಡಿ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಿಸಲಿದ್ದಾರೆ. ನಾನು ಇದೀಗ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿರುವಂಥದ್ದು ಇದೇ ಮೊದಲನೇ ಬಾರಿಗೆ. ಡ್ಯಾಮ್ ಕಟ್ಟಿದಾಗಿನಿಂದ ಇಲ್ಲಿವರೆಗೂ ಕೂಡ ಕೆಆರ್ಎಸ್ ಅಣೆಕಟ್ಟೆ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿದ್ದಂಥ ಒಂದೇ ಒಂದು ಉದಾಹರಣೆ ಕೂಡ ಇರಲಿಲ್ಲ. ಆದರೆ ಈ ಬಾರಿ ಜೂನ್ ತಿಂಗಳಿನಲ್ಲಿ ಕೂಡ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಮಾತೆಗೆ ನಮನವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯನವರು ಇವತ್ತು ಬಾಗಿನವನ್ನು ಅರ್ಪಿಸಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಎತ್ತ ನೋಡಿದ್ರು ಕೂಡ ಏನು ಹಸಿರು ತೋರಣಗಳು ಮತ್ತೆ ಕನ್ನಡಾಂಬೆಯ ಬಾವುಟಗಳನ್ನು ಇಲ್ಲಿ ಹಾಕಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಡಿ ದೇವರಾಜ ಅರಸು ಕಾಲದಲ್ಲಿ ಈ ಒಂದು ಬಾಗಿನ ಸಂಪ್ರದಾಯ ಇಲ್ಲಿ ಉಟ್ಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಜೂನ್ ತಿಂಗಳಿನಲ್ಲಿ ಯಾವೊಬ್ಬ ಸಿಎಂ ಕೂಡ ಬಾಗಿನವನ್ನು ಅರ್ಪಿಸಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೊಸ ದಾಖಲೆಯನ್ನು ಇವತ್ತು ಬಾಗಿನ ಸಲ್ಲಿಸುವ ಮೂಲಕವಾಗಿ ಬರಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಈತ ಬಾಗಿನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವೈದಿಕರ ತಂಡ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಡ್ಯಾಮ್ ಮೇಲ್ಭಾಗದಲ್ಲಿ ಈ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದ್ದಾವೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆ ಬಾಗಿನ ಕೊಡುವ ನಿಟ್ಟಿನಲ್ಲಿ ಕೂಡ ಮರಗಳನ್ನು ಕೂಡ ಇಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. 40 ಜೊತೆಯ ಮರಗಳನ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಚಿವರಾದಂತಹ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲರೂ ಕೂಡ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ 40 ಜೊತೆಯ ಮರಗಳನ್ನು ಇಲ್ಲಿ ರೆಡಿ ಮಾಡ್ಕೊಂಡಿರೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆ ಒಂದು ಮರಗಳಲ್ಲಿ ಸೀರೆ ಮತ್ತೆ ನವಧಾನ್ಯಗಳು ಜೊತೆಗೆ ಒಂದಷ್ಟು ಅರಿಶಿಣ ಕುಂಕುಮ ಸೇರಿದಂತೆ ಇತರ ಒಂದಷ್ಟು ವಸ್ತುಗಳನ್ನು ಕೂಡ ಹಾಕಿ ಬಾಗಿಣವನ್ನು ರೆಡಿ ಮಾಡಿರುವಂಥದ್ದು. ಇನ್ನೊಂದು ಕಡೆ ವೈದಿಕ ತಂಡದ ಸದಸ್ಯರೆಲ್ಲರೂ ಕೂಡ ಇಲ್ಲಿ ಒಂದಷ್ಟು ಮಂತ್ರಘೋಷಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ಕಾವೇರಿ ಮಾತೆ ಉಕ್ಕಿ ಹರಿಬೇಕು, ಎಲ್ಲರೂ ಕೂಡ ಸಮೃದ್ಧವಾಗಿ ಈ ಭಾಗದ ರೈತರು ಇರಬೇಕು ಅನ್ನೋ ಕೂಡ ಈ ಒಂದು ರೀತಿಯಾಗಿ ಏನು ಪೂಜಾ ಕೈಂಕರ್ಯಗಳಿಗೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ 93 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು 11:30 ಶುಭ ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ಮಾತೆಗೆ ಬಾಗಿನವನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರು ಕೂಡ ಮೊಟ್ಟ ಮೊದಲನೇ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಿದಂತಹ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ದಾರೆ.
ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್. ಸರ್ಕಾರ ಯಾವುದೇ ಇರಲಿ ಪ್ರತಿ ಬಾರಿ KRS ತುಂಬಿದಾಗ ಅಲ್ಲಿಗೆ ಬಾಗಿನ ಸಮರ್ಪಿಸುವಂಥದ್ದು ಪದ್ಧತಿ ದೇವರಾಜ ಅರಸು ಅವ್ರ ಕಾಲದಿಂದ ಬಂತು. ಆದರೆ ಈ ಸರ್ತಿಯ ವಿಶೇಷ ಇಷ್ಟೇ, ಜೂನ್ ತಿಂಗಳಲ್ಲೇ ಸಾಮಾನ್ಯವಾಗಿ ನಿಮಗೆ ಆ ಮುಂಗಾರು ಮಳೆ ಆರಂಭ ಆಗೋದು ಯಾವಾಗ? ಜೂನ್ ಮೊದಲನೇ ವಾರದಲ್ಲಿ. ಈ ಸರ್ತಿನೂ ಹಾಗೆ ಆಯಿತು, ಸ್ವಲ್ಪ ಬೇಗ ಬಂತು, ಅದು ಬೇರೆ ವಿಚಾರ ಬಿಡಿ. ಬಟ್ ಒಂದೇ ತಿಂಗಳಲ್ಲಿ ಜಲಾಶಯ ತುಂಬಿದೆ 124.80 ಅಡಿ, ತಮಾಷೆ ಆಟನ. ಹಾಗಾಗಿ ಅದು ಸ್ವಲ್ಪ ವಿಶೇಷ. ಕನ್ಯಕೆ ಗಸ್ತ್ಯೆ ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೇ ನಮೋಸ್ತತೆ. ಬಹಳ ವಿಶೇಷವಾದಂಥ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇರತಕ್ಕಂಥ ಕೃಷ್ಣರಾಜ ಸಾಗರ ಅನ್ನತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಕಾವೇರಿಗೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ. ಕಾವೇರಿ ಅಂದ ತಕ್ಷಣ ನಿಮಗೆಲ್ಲ ಗೊತ್ತು, ಕಾವೇರಿ ಭಾಗಮಂಡಲದ ಪೂಪುಹಾರಿಗೂ 835 ಕಿಲೋಮೀಟರ್ ಕಾವೇರಿ ಹರಿತಾಳೆ. ಬರುವಾಗ ಎಲ್ಲ ದೇವಸ್ಥಾನಗಳು, ಸ್ನಾನಘಟ್ಟಗಳು, ಜಾನುವಾರುಗಳ ತಣಿಸಿ ಜಮೀನುಗಳು, ಕೃಷಿಗಳು, ಕೈಗಾರಿಕೆಗಳನ್ನೆಲ್ಲ ನಮಗೆ ತನ್ನಡಿಸ್ತಾ ಇದ್ದಾಳೆ. ಅಂಥ ಕಾವೇರಿಗೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಆದರೆ ಈ ಒಂದು 90-85 ವರ್ಷದ ಇತಿಹಾಸದಲ್ಲಿ ಜೂನ್ ತಿಂಗಳಲ್ಲಿ ಪ್ರಥಮ ಬಾರಿಗೆ ಆಷಾಢ ಮಾಸದಲ್ಲಿ ಪ್ರಾರಂಭದ ಮೊದಲನೇ ವಾರದಲ್ಲಿ ಕಾವೇರಿ ತುಂಬಿರತಕ್ಕಂಥದ್ದು ಇತಿಹಾಸ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ನಮ್ಮಲ್ಲೆಲ್ಲ ಉಪವಾಸದ ಹೊಳೆ ಅಂತ ಆಷಾಢ ಶುದ್ಧ ಏಕಾದಶಿ ತುಂಬಿ ಆವಾಗ ಹೊಳೆ ಬರ್ತಾ ಇತ್ತು, ಬಹಳ ಹಿಂದೆ 30-25 ವರ್ಷದ ಹಿಂದೆ. ಆದರೆ ಕಾವೇರಿ ಸಿರಿ ನಮಗೆಲ್ಲವನ್ನು ಸಹಿತ ಒಳ್ಳೆಯದಾಗಲಿ ಅಂತ ದೇವಿ ಈ ಒಂದು ವರ್ಷ ಸುಭಿಷ್ಟವಾಗಲಿ ಅಂತ ಈಗಾಗಲೇ ಜೂನ್ ತಿಂಗಳ ಅಂತ್ಯಭಾಗದಲ್ಲೇ ಕಾವೇರಿ ಒಂದು ವಾರ ಆಗಿದೆ ತುಂಬಿ. ಅದರ ವಿಶೇಷತೆ ಏನು ಅಂತ ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಅವರೇ ಹೇಳಿದ್ದಾರೆ. ಈ ಸರ್ತಿ ಬಾಗಿನವನ್ನು ಅರ್ಪಿಸುವಂಥದ್ದು ಮತ್ತು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಈ ಮುಂದಿನ ಒಂದು ವರ್ಷ ಕೃಷಿಯೇತರ ಚಟುವಟಿಕೆ, ಕೃಷಿ ಚಟುವಟಿಕೆ ಮತ್ತು ಕುಡಿಯುವ ನೀರಿಗೆ ಯಾವುದೇ ತತ್ವಾರ ಇರಲ್ಲ.